Anaya, the Shankarappa, Office Bearers, the Advocates Association, Sri Koimgoda Secretary, Rita Ravishankar Madam, Treasurer, and all office bearers, all senior advocates, Sri M.T. Nanaya sir, who is here, senior advocates, and all friends. The biggest task for an advocate is to travel, first of all. We are not used to traveling, we don't go anywhere. Our whole life is in the courts or in the office. But Shankarappa sir is making best use of his holidays. ಅಥವಾ ಹಾಲಿಡೇ ಬಿಟ್ಟು ಹೋಗ್ತೀರಾ ಗೊತ್ತಿಲ್ಲ, ಅಂಥದ್ದಿದೆ, ಅಷ್ಟು ಬುಕ್ ದೊಡ್ಡದಿದೆ ಬುಕ್ಕು. ಹಿ ಇಸ್ ಟು ಟ್ರಾವೆಲ್ ರೌಂಡ್ ದ ವರ್ಲ್ಡ್. ಸಾವಿರಾರು ಬುಕ್ಗಳು ಓದೋದು ಒಂದೇ, ಈ ಪ್ರಪಂಚದ ಪರ್ಯಟನೆ ಮಾಡೋದು ಒಂದೇ. ಸೊ ಆಲ್ ಯುವರ್ ರೈಟಿಂಗ್ಸ್, ಆಲ್ ಯುವರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್, you have reduced into exceptional writing, and we thank you for that. So seeing that, we also, ಅವರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಷ್ಟು ದೇಶ ಹೋಗಿದ್ದೀರಾ ಸರ್? 27 countries he has traveled, which is not a small thing. ಬಹಳ ದೊಡ್ಡ ಒಂದು ಮಹತ್ ಸಾಧನೆ ಕಾರ್ಯ. ವಿ ಥ್ಯಾಂಕ್ ಯು ಫಾರ್ ರೈಟಿಂಗ್ ದಿಸ್ ಬುಕ್. ಆಮೇಲೆ ಅವ್ರು ಕೇಳಿದ್ರು, ಅದೇನು ಇವತ್ತೇ ಬುಕ್ ರಿಲೀಸಿಂಗ್ ಬಂದ್ಬಿಟ್ಟಿದೆ, ಅಡ್ವೊಕೇಟ್ಸ್ ಡೇ ದಿನ. ಸೊ ಅಡ್ವೊಕೇಟ್ಸ್ ಡೇ ದಿನ ವಿ ಆರ್ ನಾಟ್ ರಿಲೀಸಿಂಗ್ ಅನ್ ಅಕಾಡೆಮಿಕ್ ಬುಕ್, ಬಟ್ ವಿ ಆರ್ ರಿಲೀಸಿಂಗ್ ಎ ಟ್ರಾವೆಲ್ ಬುಕ್. ದಟ್ ಇಸ್ ಅ ನೈಸ್ ಥಿಂಗ್. ಅವರು ಇದನ್ನ ಬರೆದಿದ್ದಕ್ಕೆ ವಂದನೆಗಳು. ಅವರು ಇನ್ನಷ್ಟು ಓಡಾಡಿಕೊಂಡು ಬರೀರಿ ಅಂತ ನಾನು ಕೇಳ್ಕೊಳ್ತೀನಿ. ಮಾರ್ಕ್ ಟ್ವೇನ್, ವೆನ್ he traveled around the earth, he saw Varanasi and he said, I have seen the whole world, but the center of the universe is Varanasi. ಅಂತ ಹೇಳ್ತಾರೆ. ಬ್ಯೂಟಿಫುಲ್. ಸೊ ವಿ ಹ್ಯಾವ್ ಸೋ ಮೆನಿ ಪ್ಲೇಸಸ್ ಇನ್ ಇಂಡಿಯಾ. ಇಂಡಿಯಾ ಬಗ್ಗೆ ಬರೀಬೇಕು ನೆಕ್ಸ್ಟ್ ಶಂಕರಪ್ಪನವ್ರು. ಅದನ್ನ ಕೇಳ್ಕೊಂತ ನನ್ನ ಮಾತಿಗೆ ಮುಗಿಸ್ತೀನಿ. ಐ ಥ್ಯಾಂಕ್ ಅನು ಶಿವರಾಮನ್ ಮೇಡಮ್ ಆ್ಯಂಡ್ ಜಸ್ಟಿಸ್ ವೀರಪ್ಪ ಸರ್. ನಮಗೆ ಸುಮಾರು ಫೆಸಿಲಿಟೀಸ್ ಬೇಕು ಹಾಲ್ನಲ್ಲಿ. ಮೇಡಮ್ ಐ ಸೆಡ್ ವಿ ವಿಲ್ ಗೆಟ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಕ್ಲಿಯರ್ಡ್, ಇನ್ಕ್ಲೂಡಿಂಗ್ ಒನ್ ಬಿಗ್ ಲೇಡೀಸ್ ರೂಮ್ ಬೇಕು, ಪ್ರಾಪರ್ ಲೇಡೀಸ್ ರೂಮ್ ವಿತ್ ಇನ್ಫ್ರಾಸ್ಟ್ರಕ್ಚರ್. ಆಮೇಲೆ ಒಂದು 15 ಕಂಪ್ಯೂಟರ್ಸ್ ಫಾರ್ ವಿಡಿಯೋ ಕಾನ್ಫರೆನ್ಸಿಂಗ್ ಬೇಕಾಗುತ್ತೆ, 15 to 20. ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಐ ಥ್ಯಾಂಕ್ ವೀರಪ್ಪ ಸರ್. ಅವರು ಈಗ ಆಸ್ ಅ ಲೋಕಾಯುಕ್ತ, ಉಪಲೋಕಾಯುಕ್ತ ಇಡೀ ಕರ್ನಾಟಕ ಓಡಾಡಿ ಆಫೀಸರ್ಸ್ಗೆ ಭಯ ಇಡಿಸಿ, ಆ್ಯಂಡ್ ಅದು ಬೇಕಿತ್ತು. ವಿ ನೀಡೆಡ್ ಸಂಬಡಿ ಟು ಟೆಲ್ ದ ಆಫೀಸರ್ಸ್ ದಟ್ ಲುಕ್ ಹಿಯರ್, ದೇರ್ ಇಸ್ ಅ ಗಾರ್ಡಿಯನ್, ದೇರ್ ಇಸ್ ಅ ವಾಚ್ ಪರ್ಸನ್ ಹಿಯರ್ who will examine your corruption cases ಅಂತ. ಅಟ್ಲೀಸ್ಟ್ ಅವರು ಅದನ್ನು ನೋಡ್ತಾ ಇದ್ದಾರೆ. ಈವನ್ ಸಂಡೇಸ್ he is going, ಸಂಡೇಸು ಹೋಗಿ ಇದು ಮಾಡ್ತಾ ಇದ್ದಾರೆ, ರೇಡ್ಸ್ ಎಲ್ಲ ಮಾಡಿ ಎಲ್ರೂ ಪ್ರಶ್ನೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಎಂಟು ನಾಣಯ್ಯ ಸರ್ ಆಸ್ ಯೂಶುವಲ್ ಈಸ್ ಇದು ನಮ್ಮ ಸೆಕ್ರೆಟರಿ ಹೇಳ್ದಂಗೆ ಸ್ಟೇಟಸ್ ಕೋ at 84 and such a wonderful thing. The senior is releasing his juniors works. ಅವ್ರು ಕೊಟ್ಟಿರೋ ಒಂದು ಅವಕಾಶ, ತಮ್ಮ ಜೂನಿಯರ್ಗಳಿಗೆ ಒಂದು ಪ್ರೋತ್ಸಾಹ, ಇವೆಲ್ಲವೂ ಸಹ ಇವತ್ತು ಈ ಥರ ಫಲಿತಾಂಶವಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಥ್ಯಾಂಕ್ ಅವರ್ ಸೆಕ್ರೆಟರಿ ಆಲ್ಸೋ ಆ್ಯಂಡ್ ಅವರ್ ಟ್ರೆಜರರ್. ಆಲ್ ಆಫ್ ಅಸ್ ಟುಗೆದರ್ ಆರ್ trying to do some good work for our association. Thank you very much. ಅನು ಶಿವರಾಮನ್ ಮೇಡಮ್ ಅವರು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಉಪಲೋಕಾಯುಕ್ತರಾದಂತಹ ಶ್ರೀ ವೀರಪ್ಪನವರು ಕೂಡ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಶ್ರೀ ಶಂಕರಪ್ಪನವರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊತಾ ಇದ್ದಾರೆ. Sir, thank you.
ಮಾಡ್ತಾ ಇದ್ದಾರೆ. ನಮ್ಮ ವಕೀಲರು ವಿಶ್ವ ಪರ್ಯಟನೆ ಮಾಡಿದ್ದಾರೆ ಅಂತಂದ್ರೆ ಅದು ಬಿಸಿ ವಕೀಲರು. ಈಸ್ ಅ ವೆರಿ ಬಿಸಿ ಅಡ್ವೊಕೇಟ್. ಬಿಸಿ ಶೆಡ್ಯೂಲ್ ಈಸ್ ಗಾನ್ ಅಕ್ರಾಸ್ ದ ವರ್ಲ್ಡ್. ಸೊ ವಿ ಶುಡ್ ಬಿ ಪ್ರೌಡ್ ಆಫ್ to have one of the advocate who has gone across the world ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇವತ್ತಿನ ದಿವಸ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ. ನಮಗೆ ಅನುಲ್ ಶಿವರಾಮ್ ಮೇಡಮ್ ಅವರು ಯಾವುದೇ ಸಂದರ್ಭದಲ್ಲಿ whenever we are gone and requested for any of the celebrations or functions, she accepted happily. We always heartily welcome you, madam. It's not just welcome, we heartily welcome you because you have bonded with the association. Despite your busy schedule, you have come here for this inaugural of this book ceremony, madam. ಈಗ ನಾನು ನಮ್ಮ ಖಜಾಂಚಿಗಳಾದ ಶ್ವೇತಾ ರವಿಶಂಕರ್ ಅವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಪಾಟೀಲ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಶಂಕರಪ್ಪ ಅವರಿದ್ದಾರೆ, ಅವ್ರದೇ ಇವತ್ತು ಪುಸ್ತಕ ಬಿಡುಗಡೆ, ಅವರು ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಸಂಘವನ್ನು ಉಪಯೋಗಿಸ್ಕೊಂತ ಅವರು ಬುಕ್ ಅನ್ನು ಬಿಡುಗಡೆ ಮಾಡ್ತಿರ್ತಕ್ಕಂಥದ್ದು ನಾನು ಶ್ರಮಿಸಬೇಕಾಗಿರ್ತಕ್ಕಂಥ ವಿಚಾರ. ಅವ್ರಿಗೆ ನಮ್ಮ ತಮ್ಮಯ್ಯವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಪುಸ್ತಕದ ಕುರಿತಾಗಿ ಹುಲಿಯ ತರ ಗರ್ಜಿಸ್ಬೇಕಾಗಿ ಹೇಳ್ತಾರೆ. ನಮ್ಮ ಗರ್ಜನೆ ಕೇಳಿ ಬಹಳ ದಿನ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಇದು ಗರ್ಜನೆ ಆದ ಟೈಮ್ ಅಲ್ಲ. ಮೊದಲಿಗೆ ನಾನು ನಮ್ಮ ವಕೀಲ ದಿನಾಚರಣೆ ನಮಗೆ ಎಲ್ರಿಗೂ ಶುಭಾಶಯ ಕೊಡ್ತಾ as long as I was a lawyer, I was a judge, I was enjoying the occasions. Now I have no vacation. There were police about lawyers and judges. Shankarappa can enjoy traveling. I can't go even one day anyhow take my wife along with me. My wife is accusing me. As long as judge, all right, at least 3 times vacation you get. Now no vacation. Honorable Justice Anul Shivaram Madam ji, ನನ್ನ ಪ್ರೀತಿಯ ಸೀನಿಯರ್ ವಕೀಲ ಅಂತ MT ನಾನೇ ಅವರೇ, ಶಂಕರಪ್ಪನವರೇ, ನಮ್ಮ ಅಸೋಸಿಯೇಷನ್ನ ವೈಬ್ರೆಂಟ್ ಪ್ರೆಸಿಡೆಂಟ್ ಆದಂಥ ಸುಬ್ಬಾರೆಡ್ಡಿ ಅವರೇ, ಆಕ್ಟಿವ್ ಸೆಕ್ರೆಟರಿ ಆದಂಥ ಪ್ರವೀಣ್ ಗೌಡ ಅವರೇ, ಹೆಚ್ಚಿಗೆ ಹಣ ಇಟ್ಕೊಂತಹ ನಮ್ಮ ಶ್ವೇತಾ ರವಿಶಂಕರ್ ಅವರೇ, ಅಸೋಸಿಯೇಷನ್ ದುಡ್ಡಿದ್ರು ನಿಮ್ಮಂತ 2 ಕಡೆ ಇದೆ. ಚಂದ್ರಕಾಂತ್ ಪಾಟೀಲ್, ಹಳ್ಳಿಯವರೇ, ಸಂಜಾ ಪ್ರಭು, ಆತ್ಮ ಹಿರೇಮಠ ಅವರೇ, ಅರವಿಂದ್ ಕಾಮತ್, ಚಾಮರಾಜ್, ರಾಜು, ತಮ್ಮಯ್ಯ, ದೀಕ್ಷಾ, ಅಮೃತಾ ಸಿಂಗ್, all the executive members of the committee, Advocates Association, my learned senior members of the bar, my brothers, sisters, advocates, ladies and gentlemen. I know Shankarappa from 1995. He came from a very poor family of Turunuru village, Chintamani, Chikballapur district, who traveled about 27 foreign countries, which prompted him to write this book, Overseas Available, and this book is dedicated to his parents, which depicts his respect to his mother, father, who dedicated their life to Sri Shankarappa and his family members. With all struggle, he came off in life and became very well-versed advocate, criminal practice under the Senior Counsel MT Nanaya. He knows realities in life and he came off as a good lawyer today because of his vast hard work, sincerity, friendly with everybody, always minding space. He has written number of books and was conferred number of awards in different organizations. After
recognize him as a lawyer, his knowledge in literature field, his contribution to the poor and downtrodden to uplift their families at large is commendable. He has inculcated the habit of putting the experience in Kannada and English languages in the form of articles and books. He made a mark in Kannada literature. He traveled various countries, thereby he knows the realities of the world, and this book can be used by any travel agency or any other person, tourist, as a guide, not only in Karnataka and entire India. While traveling the foreign countries, he became familiar with the diversity of this country and other countries, culture, economy, social setup, and to know the various laws, various countries, stringent legal system of the other countries, dictatorship of some other countries, prevent caste system in one of the forum, other forum, different cultural heritage, geographical areas, artists of temples, structures in India and other countries. Some of the photographs in the book about Singapore trip, Malaysia, about 27 countries are amazed and informative. His hard work became a very good lawyer and traveled across the world today is not an easy job. I request the writer to bring more books on the criminal side about his legal experience as well as how to prevent the menace of corruption, which is more dangerous than disease of cancer and major obstacle for the growth of the country. I wish him more success in his endeavor of his future career. ನಾನು ಶಂಕರಪ್ಪ ಅವರನ್ನ ಇಷ್ಟೊಂದು ಬುಕ್ಸ್ ಬರೀತಾ ಇದ್ದಾರೆ. ಅವರು ಪ್ರಪಂಚ ಸುತ್ಕೊಂಡ್ ಬರಲಿ, ಅವ್ರ ಬುಕ್ಕಲ್ಲಿ ನಾವು ಪ್ರಪಂಚ ನೋಡೋಣ. ಜೊತೆಗೆ ಈ ಬುಕ್ಸ್ ಬರೆಯೋ ಜೊತೆಗೆ ಈ ದೇಶದ ಒಂದು ದೊಡ್ಡ ಪಿಡುಗು ಅಂದ್ರೆ ಭ್ರಷ್ಟಾಚಾರ. Madam, I am going every Gram Panchayats also. Corruption, we should like this. 10% available only good officers. Society has to change. I request Chankrappa, I would request Mati Salpa, including Nanaya sir, ಸ್ವಲ್ಪ ಗೈಡ್ ಮಾಡಿ how to prevent this corruption, where to stop corruption. ಇದು ಆಗದೆ ಇದ್ರೆ ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ನಾವು ಏನ್ ಕೊಡೋದು ಅಂದ್ರೆ ಬಿಗ್ ಜೀರೋ. ನಾವೆಲ್ಲ ಜಡ್ಜಿಗಳಾಗಿ ನೀವೆಲ್ಲ ಲಾಯರ್ಗಳಾಗಿ ದೊಡ್ಡವ್ರ ಮುಂದೆ ಹಿಂದೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಗಿ ಏನು ಕೊಡ್ತಿದ್ರು ಅಂದ್ರೆ ಮೇಡಮ್ ವಿ ಆರ್ 196 about 180 countries, our is 196 country corruption. Karnataka is 5th country in corruption, 5th state in corruption. Kerala least 10%, Karnataka 63%. This is actually a dangerous trend in every field. Wherever you go, after I become Upalokayukta, I have a privilege to go to each and every offices. And women are more powerful now. Don't mistake me, madam. Now corruption also they are powerful. I am seeing everywhere. I am traveling as long as possible to all the hostels, hospitals, as well as schools, to motivate the youngsters, younger generation students, how to prevent corruption. I am giving work everywhere. Issue in Kannada, he says, ಎಲ್ಲಾದರೂ ಹೆಂಗಂದ್ರು ಕನ್ನಡವಾಗಿರು. No, I am giving work. ಹೇಗಾದರೂ ಹೆಂಗಾದರೂ ಭ್ರಷ್ಟಾಚಾರ giving work to all students in the education institutions. Thereby request Shankappa, ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ನಿಮಗೆ ದೇವರು ಒಳ್ಳೇದು ಮಾಡಲಿ, ಇನ್ನ ಶಕ್ತಿ ಕೊಡಲಿ ಭಗವಂತ. ಇವಾಗ ಮನಿ ಶ್ರೀಮಂತ ಒಳ್ಳೆ ಸಂಪಾದನೆ ಮಾಡಿದ್ದಾನೆ, ದೇಶ ಸೇವೆ ಮಾಡಕ್ಕೆ ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಾ ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ನಾರಾಯಣವರು ಇಷ್ಟು ವಯಸ್ಸು 84 ನಮ್ಮ ಪ್ರೆಸಿಡೆಂಟ್ ಸೆಕ್ರೆಟರಿ ಹೇಳಿದ್ರು ಅವರು ಸ್ಟೇಟಸ್ ಅಂತ. ಸ್ಟೇಟಸ್ ಇವಾಗ ನಾವು ಸ್ಟಾರ್ಟೆಡ್ ಬಿಗಿನಿಂಗ್ ಆಸ್ ಇಸ್ ಕೆರಿಯರ್. ಯಂಗ್ಸ್ಟರ್ ಅವರು 84 ಏನು
ನಿಮ್ಮ ಕೊಡುಗೆ ಸ್ವಲ್ಪ ಬೇಕು ಸರ್. ನಾನೆಲ್ಲ ಸೀನಿಯರ್ಸ್ ಅಡ್ವೊಕೇಟ್ಸ್ನ ಸ್ವಲ್ಪ ಸಂಪಾದನೆ ಮಾಡಿದ್ರಿ ಸರ್. ಸಂಪಾದನೆ ಸಾಕು. ಈ ದುಷ್ಟ ಸಂಹಾರ ಮಾಡೋಕ್ಕೆ ಸ್ವಲ್ಪ ನೀವು ಸಹಾಯ ಮಾಡಿ. I am asked wherever I go to temple, madam, I only request God, give me power and ensure this dushta samhara. I don't want money, only the help. I don't want anything. I have one wife, I am one house, enough for me. I am getting pension. I am requesting all the lawyers, sir, ದಯವಿಟ್ಟು ಸ್ವಲ್ಪ ನುಗ್ಗಿ ಬನ್ನಿ. ನಾವು ಟೈಮ್ ಫಾರ್ ದಿ ಲಾಯರ್ಸ್. ಸ್ವಾತಂತ್ರ್ಯ ತಂದಿದ್ದು ನಾವು. ಬ್ರಿಟಿಷನ್ ಮೇಲೆ ಹೋರಾಟ ಮಾಡಿ ಮಹಾತ್ಮ ಗಾಂಧಿ ಅವತ್ತು ನಾವು ಹೋರಾಟ ಮಾಡ್ತೀವಿ. ಮತ್ತೆ ಏನಾದರೂ ಈ ದೇಶದ ಭ್ರಷ್ಟಾಚಾರ ಹೋರಾಡಬೇಕು ಅಂದ್ರೆ ವಿ ಲಾಯರ್ಸ್ ಸ್ಟಾರ್ಟ್. ಇಲ್ಲದೆ ಕಷ್ಟ. ಆಲ್ ದಿ ಫೋರ್ ವಿಂಗ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಫೇಲ್ಯೂರ್ ಆಗೋದಿದೆ. ಐ ಆಮ್ ಸಾರಿ ಮೇಡಮ್, ಐ ವಾಂಟ್ ಸೇ ಲಿಟಲ್ ಬಿಟ್ ಎಜುಕೇಶನ್. This legislature, the executive collapse, our judiciary weakened, press also weakened. Sometimes we are vibrating, press and the judiciary vibrating whenever occasion arises. Only still India or Karnataka survive because of the judiciary and the press. Other two things already destroyed. I am requesting all the advocates, sir, please raise the occasion. ನಾನು ಜೊತೆಗಿದ್ದೀನಿ. ನನಗೆ ಓಡಾಡಿ 65 ಹೊಂಟೋಗಿದ್ದೀನಿ. ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 11 ಗಂಟೆಗಳು ಸುತ್ತಾನೇ ಇರ್ತೀನಿ. ಬೈ ಸೀಯಿಂಗ್ ದಿ ಪೀಪಲ್ ಪವರ್ ವಿಲ್ ಕಮ್. ಆ ಜನ ಬೈ ಸೀಯಿಂಗ್ ದಿ ಪೀಪಲ್ ದೇರ್ ಪ್ರಾಬ್ಲಮ್ಸ್ ಐ ಬಿಕಮ್ ವೆರಿ ಸ್ಟ್ರಾಂಗ್. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಿ, ಎಲ್ಲರೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಧ್ಯಕ್ಷರೇ. Now I am requesting Honorable Mr. Justice Anu Suraman Madam to speak few words about this book release function. ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. I am not here to give an extensive speech about either the book or about the function, but I only want to say that I am extremely privileged to be here to release this book. I have gone through the book. I cannot say, I confess that I have not really read the book from cover to cover, but I have gone through the book and I find that it is an exciting travelogue about all the sights that he has seen. Like the President said, we as lawyers and judges, we don't normally have the time to do anything else but be in courts. So it is such a welcome change to see such a book written by a lawyer. I am sure that there are so many others among the lawyers here who have so many other talents and other interests. I hope that in the coming days, I will be able to see at least some of those talents being performed here. As far as this function today is concerned, I wish the author all success, and I hope that more books like this will come out in the future, so that we will be able to, at least in second hand, see the pleasures of the world that the world has to offer us. Thank you very much. Thank you very much, madam. Madam Anu Suraman, respected Judicial Tribunal Honorable Justice Veerappa sir, my senior respected MP Nanaya sir, and friendly President of Advocates Association, Mr. Vivek Bargi ji, active General Secretary of the Association, Mr. Praveen Gowda, Mr. Girish Kumar, Vice President, attractive Treasurer, Shweta Ravi Shankar,
ಸನ್ಮಾನ್ಯ ಬಿಲವೆಡ್ ಪ್ರೆಸಿಡೆಂಟ್ ಎವರ್ ಚಾರ್ಮಿಂಗ್ ಎವರ್ ಸ್ಮೈಲಿಂಗ್ ಅಧ್ಯಕ್ಷರು ಎಲ್ಲದಕ್ಕೂ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಮಾಡ್ಬೇಕಾ ಮಾಡಿ, ಹೋಗ್ಬೇಕಾ ಹೋಗಿ. ಇದು ನಮ್ಮ ಅಧ್ಯಕ್ಷರ ಸ್ಪಿರಿಟ್. ಸೊ ಫಾರ್ ಆಲ್ ಫಂಕ್ಷನ್ಸ್ ಈಸ್ ದ ಮ್ಯಾನ್ ಬಿಹೈಂಡ್ ಆಲ್ ಸೆರೆಮನೀಸ್ ಅಂಡ್ ಫಂಕ್ಷನ್ಸ್. ಐ ವೆಲ್ಕಮ್ ಯು ಸರ್ ಆನ್ ಬಿಹಾಫ್ ಆಫ್ ದ ಅಡ್ವೊಕೇಟ್. ನಮ್ಮ ರಾಜು ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿ ಇವತ್ತಿನ ಎಲ್ಲೋ ಒಂದು 2 ಕಿಲೋಮೀಟರ್ ದೂರದಲ್ಲಿ ಅದು ಗರ್ಜನೆ ಹಾಕಿರೋ ಸಹಿತ ಅದು ಕೇಳುತ್ತಂತೆ. ಹಾಗೆ ತಾವು ಆಪೋಸಿಟ್ ಬಿಲ್ಡಿಂಗ್ ಅಲ್ಲಿ ನಿಂತ್ಕೊಂಡು ಗರ್ಜನೆ ಹಾಕಿರೋ ಸಹಿತ, ರಾಜ್ಯದ ಯಾವ ಮೂಲೆಗೆ ಹೋಗಿ ಗರ್ಜನೆ ಹಾಕಿರೋ ಸಹಿತ ಅದು ಬೆಂಗಳೂರು ತಮ್ಮ ವಕೀಲ ಮಿತ್ರರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ವೀರಪ್ಪನವರಿಗೆ. ಈಗ ಗರಡಿ ಮನೆಯಲ್ಲಿ ಶಿಷ್ಯನನ್ನು ಪಳಗಿಸಿದಂತಹ ಚಿರ ಯೌವನಿಗ 84 ವರ್ಷದ ತರುಣ MP ನಾಣಯ್ಯ ಸರ್ ಅವರು ತಮ್ಮ ಶಿಷ್ಯನ ಬಗ್ಗೆ ಹಾಗೂ ಪುಸ್ತಕದ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅಮೃತವರೇ, ದಿಸ್ ಇಸ್ ವೀರಪ್ಪನವರೇ, ಅಧ್ಯಕ್ಷರೇ ಹಾಗೂ ನನ್ನ ಎಲ್ಲ ವಕೀಲ ಮಿತ್ರರು. ಈಗ ವಿಚಾರ ನನಗೆ ಮಾತಾಡಿದ್ರೆ 84 ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಯಾರೋ ಕೇಳಿದ್ರು, ನನ್ನ ಹೈಕೋರ್ಟ್ಲಿ ಸ್ಟೇ ತಗೊಂಡ್ಬಿಟ್ಟು 55ಗೆ ಸ್ಟೇ ತಗೊಂಡ್ಬಿಟ್ಟಿದೆ ಅಂತ. ಇವ್ರು ಯಾರೋ ಕೇಳಿದ್ರು, ಏನು ಸರ್ ನೀವು 5ಗೆ ನನ್ನ ವಕೀಲ ಬಂದ್ರೆ ಕೇಳಿ ಸರ್ ನನಗೊಂದು ಸ್ಟೇ ಕೊಡ್ತೀರಾ ಅಂತ ಕೇಳಿದ್ರು. ಅದು ನೋಡ್ತೀನಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿ ಇನ್ನೊಬ್ಬರು ಬೈ ಮಿಸ್ಟೇಕ್ ಜಡ್ಜ್ ಹತ್ರ ಹೇಳ್ಬಿಟ್ಟೆ. ಅವ್ರು ಕೇಳಿದ್ರೆ ಏನು ನಾಳೆ ಜಡ್ಜ್ಗಳು ಹೀಗೂ ಆರ್ಡರ್ ಮಾಡ್ತಾರ ಅಂತ ಕೇಳಿದ್ರು. ಅಂದರೆ ಇದರ ಜೋಕಿಗೆ ತಮಾಷೆಗೆಲ್ಲ ವಿಚಾರ ನಡೆದಿದೆ ಅಂತ ಹೇಳ್ತಿದ್ದಾನೆ. ವಯಸ್ಸು ಸುಮ್ಮನೆ ಬಿಟ್ಬಿಡಿ. ಈಗ ಶಂಕರಪ್ಪನವರು ಸುಮಾರು 20-21 ವರ್ಷಗಳಿಂದ ಜೊತೆಯಲ್ಲಿ ಇದ್ದರು. ನಾನು ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಹಿಂಬಾಲಿಸ್ತಾ ಇದ್ದೆ. ಕೆಲವು ಕೇಸ್ಗಳನ್ನ 15 ನಿಮಿಷದ ಮೊದಲೇ ಕೊಟ್ಟರೆ ಅಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡೋದು. ನೀವು ಯಾವ ಸಬ್ಜೆಕ್ಟ್ ಕೊಡಿಯಲಾಗಿ ತಗೊಂಡೋಗಿ ಮಾಡೋದು ಆ ಧೈರ್ಯ ಅವ್ರ ಹತ್ರ ಇತ್ತು. ಅದರಿಂದ ನನಗೆ ಬಹಳ ಮನಸ್ಸಿಗೆ ಬಹಳ ಆಶ್ಚರ್ಯ ಆಗ್ತಿತ್ತು. ಕೆಲವೊಮ್ಮೆ ಮಾಡಿ ಸುಮಾರು ಅವರು ಈಗ ಅದೇ 21 ವರ್ಷಗಳಿಂದ ಜೊತೆಯಲ್ಲಿದ್ದು ಸುಮಾರು 27 ದೇಶಗಳನ್ನು ಸುತ್ತಕೊಂಡು ಬಂದಿದ್ದಾರೆ. ಒಳ್ಳೆ ಅನುಭವ ಪಡೆದುಕೊಂಡು ಬಂದಿದ್ದಾರೆ. ಅದರ ಪುಸ್ತಕದಲ್ಲಿ ಅದರ ತಫಸೀಲಾಗಿ ಸಾಕಷ್ಟು ವಿಚಾರಗಳನ್ನು ನಾನು ತಿಳಿಸಿದ್ದಾರೆ. ಇಂಥ ಅನುಭವ ನಮ್ಗೆ ಎಲ್ರಿಗೂ ಸಿಕ್ಕಿ ಅಂತೇಳಿ ನಾನು ವಿಚಾರದಲ್ಲಿ ಹೇಳ್ತೇನೆ. ಒಂದೇ ಮಾತಲ್ಲಿ ಹೊರಗಡೆ ಒಂದು ಮಾತು ಹೇಳಿದ್ದಾರೆ, ಜಸ್ಟಿಸ್ ವೀರಪ್ಪನವರು ಒಂದು ಮಾತು ಹೇಳಿದ್ರು, ಈ ಕರಪ್ಷನ್ ಅನ್ನ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ನಾನು ಮಾಧ್ಯಮದಲ್ಲಿ ಬರುವಾಗ ಒಂದು ಮಾತು ಹೇಳಿದೆ, ಐ ಥಿಂಕ್ ಎವ್ರಿ ಡಿಪಾರ್ಟ್ಮೆಂಟ್ ಮಸ್ಟ್ ವುಡ್ ಹ್ಯಾವ್ ಒಂದು ಲೋಕಾಯುಕ್ತ. ಎವ್ರಿ ಡಿಪಾರ್ಟ್ಮೆಂಟ್ ನೀವು ತಗೊಳ್ಳಿ, ಯಾವುದು ತಗೊಳ್ಳಿ, ಎಕ್ಸೈಸ್, ರೆವಿನ್ಯೂ, ಅದು ದುಡ್ಡಿಲ್ಲದೆ ಮಾತೇ ಆಡೋದಿಲ್ಲ ಅಂತ ಕಾಣ್ತದೆ. ಆ ಥರ ಇದು ವಾಸ್ತವವಾಗಿ ನೋಡ್ತಾ ಇರ್ತೇವೆ. 100 ಕಡೆ ಈಗ ಅವರು ನೀವು ತಹಸೀಲ್ದಾರ್ ಆಗಲಿ, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ ಆಗಲಿ, ನೀವು ಅವರ ರೆಪ್ರೆಸೆಂಟೇಷನ್ ಕೂಟ ಪ್ರಾಪರ್ಟಿ ಬಗ್ಗೆ ಡಿಸ್ಪ್ಯೂಟ್ಗಳಲ್ಲಿ ಇರ್ತಾರೆ, ವರ್ಷಗಟ್ಟಲೆ ಇಟ್ಕೊಂಡಿರ್ತಾರೆ. ನಾನು ಅದರ ಬಗ್ಗೆ ಹೇಳಿದೆ. ಅದಕ್ಕೆ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ರೆ ವಿತಿನ್ 90 days ದೇ ಮಸ್ಟ್ ಪಾಸ್ ಅನ್ ಆರ್ಡರ್ ಅಂತ. ಅವ್ರು 90 days ಆದರೂ ಪಾಸ್ ಮಾಡಿಲ್ಲ, ವರ್ಷಗಟ್ಟಲೆ ಇಟ್ಕೊಂಡಿರ್ತಾರೆ. ಇದು ಮುಗಿಯೋದು ಹೇಳಿ ಅಂತ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಅದರ ಬುಕ್ಕಿನ ಬಗ್ಗೆ ನಾನು ಪೂರ್ತಿ ನಾವೆಲ್ಲ ಓದಿ ನೋಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸಪ್ರೇಟ್ ಆಗಿ. ಲಾಯರ್ಗಳಿಗೆ ಬಹಳ ಜವಾಬ್ದಾರಿ. ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್ ವಿಚ್ ಐ ಕ್ಯಾನ್ ಟೆಲ್ ಯು ಇನ್ ದ ಲೈಫ್. ಇದು ಕಾರಣ ಏನಿದೆ, ಯು ಜಸ್ಟ್ ಇನ್ ದ ಪಾಲಿಟಿಕ್ಸ್ ಹೌ ದಿಸ್ ಇಸ್ ಹ್ಯಾಪನಿಂಗ್ ಎವ್ರಿ ಡೇ. ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನು ಮಾಡ್ತಿರೋದಂದ್ರೆ, ಹೌ ಟು ರಿಫಾರ್ಮ್ ದ ಸೊಸೈಟಿ ಅಂತ ಒಂದು ಯೋಚನೆ ಮಾಡಿ. Is it not the finance control? We have number of claims, both civil and criminal cases. I have several thousands of criminal cases I have done. I try to reform the society by calling this fellow parents and all that. Publicity ಕೊಡೋಕ್ಕಾಗಲ್ಲ, ಸುಮ್ಮನೆ ಅದ್ರ ಬಗ್ಗೆ 100 ಕಮೆಂಟ್ ಬರ್ತದೆ ಅಂತ ಹೇಳಿ. ಸಿವಿಲ್ ಕೇಸ್ಗಳು ಸಾಕಷ್ಟಿದೆ. ಇಲ್ಲದ ಕಥೆಗಳನ್ನು ತಂದು ಸರ್ ಒಂದು ಕೇಸ್ ಹಾಕಿ ಸರ್ ಹಾಕಿ ಮಾಡಿಸಿ ಹೀಗೆ ಮಾಡ್ತೇನೆ ಅಂತೇಳಿ. ಆ ಸೊಸೈಟಿನ ರಿಫಾರ್ಮ್ ಮಾಡಿದ್ರೆ ನಮ್ಮ ಸರೌಂಡಿಂಗ್ಸ್ ಇಂಪ್ರೂವ್ ಆಗ್ತದೆ, ರಾಜ್ಯಗಳು ಇಂಪ್ರೂವ್ ಆಗ್ತದೆ, ದೇಶ ಇಂಪ್ರೂವ್ ಆಗ್ತದೆ. ನಾನು ಕೆಲವು ಸತಿ ಮಾತಾಡ್ತಿರುವಾಗ ಈ ಟೆರರಿಸ್ಟ್ಗಳ ಬಗ್ಗೆ ಮಾತಾಡ್ತಿದ್ರೆ ನಾನು ಹೇಳ್ತಿದ್ದೆ, ಓನ್ಲಿ ಆಲ್ಟರ್ನೇಟಿವ್ಸ್ ಎಲಿಮಿನೇಟ್. ಇಲ್ಲದಿದ್ರೆ ದೇಶ ಉದ್ಧಾರ ಆಗ್ತದೆ, ಕಾನ್ಸ್ಟಿಟ್ಯೂಷನ್ ಉದ್ಧಾರ ಆಗ್ತದೆ, ಇಲ್ಲಿ ನಿಲ್ತದೆ. ಹೊರ ದೇಶಗಳಿಗೆ ಬಂದ್ ಮಾಡಿ ನೋಡೋಣ, ಬಿಡ್ತಾರೆ ಅವರು. ಹಾಗೆ ಪ್ರತಿಯೊಬ್ಬರಿಗೆ ನನ್ನ ಒಂದು ರಿಕ್ವೆಸ್ಟ್, ನಮ್ಮ ವಯಸ್ಸಿನ ಬಗ್ಗೆ ಅವರು ಹೇಳಿದ್ದಾರೆ, ಅದಕ್ಕೆ ನನಗಿಂತ ವಯಸ್ಸಿನವರು ಯಾರು ಇಲ್ಲ ಇದೆ. ಹೇಗೆ ಸೊಸೈಟಿಯಿಂದ ರಿಫಾರ್ಮ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಏನಾಗ್ತದೆ, ಪಬ್ಲಿಕ್ ಎವ್ರಿಬಡಿ ಫಸ್ಟ್ ವಿ ರಿಫಾರ್ಮ್ ಅವರ್ ಸೆಲ್ಫ್. ಅಂಡ್ ಪ್ಲೀಸ್ ಕೀಪ್ ಇನ್ ಮೈಂಡ್,
when the parents have they reformed themselves, the offspring is also waiting for us. ನಮ್ಮ ಮಕ್ಕಳು ಅವರು ನಾವು ಯಾವಾಗ ನಾವೇ ರಿಫಾರ್ಮ್ ಆಗಲಿಲ್ಲ, ತಂದೆ ತಾಯಿ ರಿಫಾರ್ಮ್ ಮಾಡಿದ್ವಿ. ನನಗೆ ಒಂದು ದಿವಸ ಚಿಕ್ಕದೊಂದು ಎಕ್ಸಾಂಪಲ್ ಹೇಳಿ ಮುಗಿಸ್ಬಿಡ್ತೀನಿ. ವರ್ಷ ನನಗೆ ಬಂದರು, ನಾನೇ ಮಕ್ಕಳು ಎಷ್ಟು ನಿಮಗೆ ಅಂತ ಕೇಳಿದೆ. ಸರ್ ನನಗೆ 2 ಹುಡುಗಿಯರು ಸರ್, ಯಾವ ಕ್ಲಾಸ್ ಹೋಗ್ತಿದ್ದಾರೆ ಅಂತ ಕೇಳಿದೆ. ನಾನು ಹಿಂಗೆ ತಲೆ ಕೆರೆದು ಮಿಸ್ ಅನ್ಕೋದು, ದೊಡ್ಡವಳು ಯಾವ ಕ್ಲಾಸು, ಚಿಕ್ಕವಳು ಯಾವ ಕ್ಲಾಸ್ ಅಂತ ಕೇಳಿದೆ. ನನಗೆ 2 ವರ್ಷ ಲೆಕ್ಚರ್ ತಗೊಂಡು ಸರ್, ಯಾಕೆ ನಿಮ್ಮ ಮಕ್ಕಳನ್ನ ಉಳಿಸ್ಕೊಂಡು ಈ ರೀತಿ ಇದೆಯಾ, ನಿಮ್ಗೆ ಪುರ್ಸೊತ್ತಿಲ್ಲ ಅಂದರೆ ನಾನು ಶನಿವಾರ ಭಾನುವಾರ ಆಫೀಸಿಗೆ ಹೋಗ್ತಿದ್ದೆ. ಆಗ ಕಡೆಗೆ ಅದನ್ನು ನಿಲ್ಲಿಸ್ಬಿಟ್ಟು ಮತ್ತೆ ಅವ್ರ ಜೊತೆ ಕುಂತ್ಕೊಂಡು ಹೋಗಿದ್ದೆ. ಅದಕ್ಕಾಗಿ ತಂದೆ ತಾಯಿಗೆ ಬಹಳ ಪ್ರಾಮುಖ್ಯವಾಗಿ ಜವಾಬ್ದಾರಿ ಇದೆ ನಿಮ್ಮ ಮಕ್ಕಳನ್ನ ಕಾಪಾಡೋದು. ಬೇರೆ ಉಳಿಸ್ಬಿಟ್ಟು ಅವರೇ ಕೆಲಸ ಕಾರ್ಯ ಬಿಟ್ಬಿಟ್ಟು ಪೇಪರ್ ನೋಡಲಿಕ್ಕೆಲ್ಲ ಪುರ್ಸೊತ್ತಿಲ್ಲ. ಅದಕ್ಕೆ ನಾನು ಪಬ್ಲಿಕ್ ಸ್ಪೀಚ್ ಮಾಡೋದು ಹೇಳ್ತಿದ್ದೇನೆ, ನೆವರ್ ಕೀಪ್ ದ ಮೊಬೈಲ್ ಆನ್ ದ ಟೇಬಲ್ ವೈಲ್ ಯು ಆರ್ ಹ್ಯಾವಿಂಗ್ ಯುವರ್ ಲಂಚ್ ಆರ್ ಡಿನ್ನರ್ ವಿತ್ ದ ಚಿಲ್ಡ್ರನ್. ದಟ್ ಇಸ್ ದ ರಾಂಗ್ ಪ್ರೊಸೆಸ್. ಅದು ಯಾರೋ ಮಗು ತಿಂತ ಇದ್ರೆ ಜಾಮೂನ್, ಮಮ್ಮಿ ಜಾಮೂನ್ ಕೊಡು ಅಂದೆ, ನೀನು ತಿಂತಿದ್ದು ಜಾಮೂನ್ ನೋಡು, ಅದು ಮೊಬೈಲ್ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇದನ್ನು ಪ್ರಾಮುಖ್ಯವಾಗಿ ಮಾಡಿ. ಮತ್ತೆ ಡೇ ಟು ಡೇ ಅವರು ಹೇಗೆ ಜೊತೆಗೆ ಯಾರ ಜೊತೆಲಿ ಮಿಕ್ಸ್ ಆಗ್ತಾರೆ, ಯಾರ ಜೊತೆಲಿ ಮಾತಾಡ್ತಾರೆ ಅಂತ ಹೇಳೋ ವಿಚಾರ 1 to 1 ನಾವು ಕಲ್ತ್ಕೊಳ್ಳೋದು ನಾವು ಮಾಡಿಲ್ಲ ಅಂದರೆ, ನಮ್ಮ ಮಕ್ಕಳನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಬೇರೆ ಮಕ್ಕಳ ವಿಚಾರ ಮಾತಾಡಿ ನಾನು ಹಾಕಿದ್ದೀನಿ. ಒಂದು ಪ್ರೆಸೆಂಟ್ನೆಸ್ನ ಹೆಚ್ಚು ಮಾಡಿ. ನಮ್ಮಲ್ಲಿ ಒಂದೇ ಒಂದು ಉದ್ದೇಶ ಅಂದರೆ ದ ಪರ್ಸನ್ 2 ನಿಮಿಷ, ದ ಪರ್ಸನ್ ಹೂ ಮೇಕ್ಸ್ ದ ಮ್ಯಾಕ್ಸಿಮಮ್ ಮನಿ at the youngest age is a successful person ಅಂತ ನಾನು ಲೆಕ್ಕದಲ್ಲಿ ನಾನು ನೋಡಿದ್ದೇನೆ. ಬಟ್ please remind that person keep on doing higher money and you get entangled. I'll come back to the advocate and ask him to save him. What's what? Pleasantness ಇಟ್ಕೊಳ್ಳಿ. ಮನಃಶಾಂತಿ ಇದ್ದರೆ ಪ್ರತಿಯೊಬ್ಬರ ಮನಃಶಾಂತಿನ ಬಳಸ್ಕೊಂಡು ಬರ್ಬೇಕು. ಅದು ನಮ್ಮಲ್ಲಿ ಇದೆ. ಬೇಕು ಅಂದರೆ ಬೇಡ ಅಂದರೆ ಓದಾಡ್ಕೊಂಡು ಹೋಗ್ತೇನೆ. ಅದಕ್ಕಾಗಿ ದಯವಿಟ್ಟು ನಾನು ನನ್ನ ಕ್ಲೈಂಟ್ ಆಗಲಿ ಅಡ್ವೊಕೇಟ್ ಫ್ರೆಂಡ್ಸ್ ಯಾರು ಮೀಟ್ ಮಾಡಿದ್ರು ಮನಃಶಾಂತಿನ ಅವ್ರ ಹತ್ರ ಪ್ರಾಪ್ತ ಮಾಡಿ. ದುಡ್ಡು 3ನೇ 4ನೇ ಸ್ಥಳದಲ್ಲಿ ಇಟ್ಕೊಂಡು ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಜಾಸ್ತಿ ದುಡ್ಡು ಕೊಡಬೇಡ ಅಂತ. ಹಣ ವಿಪರೀತ ಬಂದರೆ ಗುಣ ಕಳ್ಕೊಳ್ತೇವೆ ನಾವು. ಆ ಉದ್ದೇಶನ ಬರೀ ಬಾಯಿ ಮಾತ್ರ ಹೇಳೋದಲ್ಲ, ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಬರೀ ಅಡ್ವೈಸ್ ಮಾಡ್ತಾ ಪ್ರಯೋಜನ ಆಗಲ್ಲ, ಅದು ಪ್ರಾಕ್ಟೀಸ್ ಮಾಡ್ತೇನೆ. ಸರಿ, ನಾನು ಜಾಸ್ತಿ ಮಾತಾಡ್ತಿದ್ದೇನೆ ಅಂತಲ್ಲ, ಒಂದು ದಿವಸ ಇದರ ಬಗ್ಗೆ ಕುಲಂಕುಷವಾಗಿ ಮಾತಾಡಿ ನಾನು ತಯಾರಾಗಿದ್ದೇನೆ. ಅನುಭವ ಸಾಕಷ್ಟಿದೆ ನನ್ನ ಬಗ್ಗೆ, ಇದರ ಬಗ್ಗೆ ನನ್ನ ಹತ್ರ. ಅದಕ್ಕೆ ದಯವಿಟ್ಟು ಪ್ಲೀಸ್ ಹೆಲ್ಪ್ ದ ಪೀಪಲ್ ಅಂಡ್ ಸೊಸೈಟಿ ವಿತ್ ದಟ್. ಪ್ರೈಮರಿ ಅವರ್ ಚಿಲ್ಡ್ರನ್, ದೆನ್ ದ ನೇಬರ್ಸ್ ಆರ್ whomever come at us. They will go a long way in life and their service, they will go. ನಾವು ದೇವರ ಹತ್ರ ಹೋಗಿ ದುಡ್ಡು ಕಟ್ಟಿ ಪ್ರಾರ್ಥನೆ ಮಾಡಿದಂಥ ಆಶೀರ್ವಾದ ನಮಗೆ ಸಿಕ್ಕಲ್ಲ. ಅವ್ರಿಗೆ ನೀವು ಸರ್ವಿಸ್ ಮಾಡಿದಾರಲ್ಲ, ಅವರು ಹೋಗಿ ಪ್ರಶ್ನೆ ಮಾಡ್ತಾರೆ, ಇಂಥವ್ರಿಗೆ ದೇವರು ಒಳ್ಳೇದು ಮಾಡಿ, ತಂದೆ ತಾಯಿಗೆ ಅವರಿಗೆ ಒಳ್ಳೇದು ಮಾಡಿಕೊಳ್ಳಿ ಅಂತ ಹೇಳಿ. ಅದು ನಮಗೆ ಆಶೀರ್ವಾದ ನಮಗೆ ನೇರವಾಗಿ ಸಿಗ್ತದೆ ಅಂತ ನಾನು ಬಂದು. ಅದಕ್ಕೆ ದಯವಿಟ್ಟು ಮಾಡಿ. ಸಾರಿ, ನಾನು ಲಿಟಲ್ ಮೋರ್ ಟೈಮ್ ಬಿಯಾಂಡ್ ವಾಟ್ ಮಿಸ್ಟರ್ Shankarapal's book is there. He has written enough experiences he had undergone. We will also have to learn and much more from him with on these things and all that. Thank you so much. Chandrakant Naik Patil, Vice President. Hari, so youngest youngest council and joint secretary of the association. Sandhya Prabhu, Chairman Literary Union, and other dignitaries on the dais and other dais, and especially senior councils, brothers and sisters. I am really happy to release the overseas travel by Justice Anush Varama, and it is also a great occasion for me. When I was invited to His Lordship Justice B. Veerappa sir to share this function, to say some words about the book, what I had expected, more than he has said about me. I am really grateful to you, sir. My gratitude is always there for your words. And if I being like this today, it's because of my senior. He has given a lot of liberty for me to contest the cases.
Because of him, I have learned the profession, how to substantiate my stand before the court of law. ಸೊ ಹಾಗಾಗಿ ನಾನೊಂದಷ್ಟು ಪುಸ್ತಕಗಳನ್ನು ಬರೀಲಿಕ್ಕೆ, ನನ್ನ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ, ಬರಹದ ಮುಖಾಂತರ ನನ್ನ ಅನುಭವಗಳನ್ನು ಶೇರ್ ಮಾಡ್ಕೊಳ್ಳೋಕೆ ನಿಮ್ಮೊಂದಿಗೆ ಪುಸ್ತಕದ ಮುಖಾಂತರ ಬರೀಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಸರ್, ಓವರ್ಸೀಸ್ ಟ್ರಾವೆಲ್ is not only a book, it is a complete travel guide. ಇದು ಪ್ರಪಂಚದ ಅನೇಕ ದೇಶಗಳ ಕಲೆ, ಸಂಸ್ಕೃತಿ, ನ್ಯಾಯಾಂಗದ ವ್ಯವಸ್ಥೆ ಮತ್ತು ಜನಜೀವನದ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಪುಸ್ತಕ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಮತ್ತು ಈ ಪುಸ್ತಕದಲ್ಲಿ ಕೇವಲ ನಾನು ಹೋಗಿದ್ದು, ತಿಂದಿದ್ದು, ಬಂದಿದ್ದೇ ಇರೋದಿಲ್ಲ. ಅನೇಕ ಹಿಸ್ಟಾರಿಕಲ್ ಈವೆಂಟ್ಸ್, ನೂರಾರು ಐತಿಹಾಸಿಕ ಘಟನೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಸ್ನೇಹಿತರೊಂದಿಗೆ ಕಳೆದ ವಿಚಾರವನ್ನು ಸಹ ಇದರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಕೆಲವು ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಇದರಲ್ಲಿ ಈ ಪುಸ್ತಕದಲ್ಲಿ ಅಡಗಿದ್ದಾವೆ. ಕೆಲವು ಆಶ್ಚರ್ಯಕರವಾಗಿರ್ತಕ್ಕಂಥ ಅಂಶಗಳು ಸಹ ಈ ಪುಸ್ತಕದಲ್ಲಿ ಅಡಗಿದ್ದಾವೆ. ಕೆಲವು ತಮಾಷೆಯಿಂದ ನಡೆದುಕೊಂಡಿರ್ತಕ್ಕಂಥ ಘಟನೆಗಳು ಸಹ ಈ ಪುಸ್ತಕದಲ್ಲಿ ನಾನು ಉಲ್ಲೇಖ ಮಾಡಿದ್ದೀನಿ. ನೀವು ಈ ಪುಸ್ತಕವನ್ನು ಓದ್ತಾ ಇದ್ರೆ ಖಂಡಿತವಾಗೂ ಸಹ ನೀವು ಎಲ್ಲ ಒಂದು ಕಡೆ ಸಹಜವಾಗಿ ಒಂದು ದೇಶದಲ್ಲ, ಒಂದು ಸ್ಥಳದಲ್ಲಿ ಸಂಚರಿಸ್ತಾ ಇದ್ದೀರಿ ಅಂತಕ್ಕಂಥ ಒಂದು ಅನುಭವ ನಿಮ್ಗಾಗ್ತದೆ. ಜೊತೆಗೆ ಈ ಪುಸ್ತಕ ಒಂದು ಪುಸ್ತಕ ಇದು ಒಂದು ಗೈಡ್ ಆಗುತ್ತೆ. ನೀವು ಈ ಪುಸ್ತಕನ ಓದಿ ನೀವು ಟ್ರಾವೆಲ್ ಮಾಡಿದ್ದೆ ಆದ್ರೆ ಸಂಪೂರ್ಣವಾಗಿ ಆ ಸ್ಥಳವನ್ನ ನೀವು ಅರಿತುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮುಂದಿನ ಪೀಳಿಗೆಗೆ ಈ ವಿಚಾರಗಳನ್ನ ತಿಳಿಸಲಿಕ್ಕೂ ಸಹ ಅನುಕೂಲ ಆಗ್ತದೆ. ನನ್ನ ಜೀವನವನ್ನ ನೀವು ರೂಪಿಸ್ಕೊಳ್ಳೋದಕ್ಕೆ ಬಹಳ ಅನುಕೂಲವಾಗಿರ್ತಕ್ಕ ಒಂದು ಪುಸ್ತಕ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಇದರಲ್ಲಿ ಅನೇಕ ಪುಸ್ತಕಗಳನ್ನ, ಸುಮಾರು 19 ಪುಸ್ತಕ ಇದು, ಅನೇಕ ಪುಸ್ತಕಗಳನ್ನು ನಾನು ಬರೆದಿದ್ದೀನಿ. ದುರಾದೃಷ್ಟವಶ ಈ ಹಿಂದೆ ನಾನು ಎಂದೂ ಸಹ ಆ ಪುಸ್ತಕಗಳನ್ನು ನಮ್ಮ ಅಸೋಸಿಯೇಷನ್ ಇಂದ ನಾನು ರಿಲೀಸ್ ಮಾಡಲಿಲ್ಲ. ನಾನು ಲೈಬ್ರರಿ ಕಮಿಟಿ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಸೋಸಿಯೇಷನ್ ನಲ್ಲಿ ಯಾರು ವಕೀಲರು, ಯಾರು ಸಾಹಿತ್ಯದ ಬಗ್ಗೆ ಗಮನ ಇದೆ, ಯಾರು ಸಾಹಿತ್ಯದ ಪುಸ್ತಕಗಳನ್ನು ಬರೀತಾ ಇದ್ದಾರೆ, ಯಾರು ಸಾಹಿತ್ಯದ ಬಗ್ಗೆ ಕಾಳಜಿ ಇದೆ ಅಂತವ್ರನ್ನ ಕರೆದು ಗೌರವಿಸಿ ಅವರ ಪುಸ್ತಕಗಳನ್ನ ನಾನು ರಿಲೀಸ್ ಮಾಡಿಸ್ತಾ ಇದ್ದೆ ಅಟ್ ದಿ ಕಾಸ್ಟ್ ಆಫ್ ದಿ ಅಸೋಸಿಯೇಷನ್. ದುರಾದೃಷ್ಟ ಅಂದ್ರೆ ನನ್ನ ಒಂದು ಪುಸ್ತಕವನ್ನು ರಿಲೀಸ್ ಮಾಡಬೇಕು ಅಂತ ಅನಿಸಿದಾಗ ಅಧ್ಯಕ್ಷರ ಹೆಸರುಗಳು ಅವ್ರು ಕೇಳಿದಾಗ, ನೀವು ನನಗೆ ಪತ್ರವನ್ನು ಬರೆದು ಕೊಡಿ, ನಾನು ಪತ್ರವನ್ನು ಬರೆದು ಕೊಟ್ಟರೆ ನಮ್ಮ ಅಭಿಪ್ರಾಯ ಕೇಳಿ ನಾವು ರಿಲೀಸ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ಅದಕ್ಕೆ ಅವತ್ತಿನಿಂದ ನನ್ನ ಅಸೋಸಿಯೇಷನ್ ಪುಸ್ತಕವನ್ನು ಬಿಡುಗಡೆ ಮಾಡಲಿಲ್ಲ. ನನ್ನ ಎಲ್ಲಾ ಪುಸ್ತಕಗಳು ಮಿನಿಸ್ಟರ್ಗಳು, ಸಿಎಂಗಳು, ಸುಪ್ರೀಂ ಕೋರ್ಟ್ ಜಡ್ಜಿಗಳು ಇವರೇ ರಿಲೀಸ್ ಮಾಡಿರ್ತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಐಎಎ ಅಧ್ಯಕ್ಷರಾಗಿರ್ತಕ್ಕಂಥ ವಿವೇಕ್ ಸುಬ್ಬಾರೆಡ್ಡಿ, ನನಗೆ ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ. ನಾನು ಅವ್ರ ಬಗ್ಗೆ ಹೇಳಬೇಕು ಇವತ್ತಿನ ದಿವಸ. ಸುಬ್ಬಾರೆಡ್ಡಿ ಅವರು, ವಿವೇಕ್ ಸುಬ್ಬಾರೆಡ್ಡಿ, ನಾನು ತ್ರಿಮೂರ್ತಿಗಳು 3 ಜನ ಇದ್ದಾರೆ. ನಾನು ಇವತ್ತಿನ ದಿವಸ ನಾನು ವಕೀಲನಾಗಿ ಬರ್ಲಿಕ್ಕೆ. ಒಬ್ಬರು ಗಂಗರೆಡ್ಡಿ ಅಂತ, ಗಂಗರೆಡ್ಡಿ ಅವರು, ಜಿ ಗಂಗರೆಡ್ಡಿ ಅವರು, ಇವರು ಕಾಲ ಆಗಿದ್ದಾರೆ, ಅವರಿಲ್ಲ. ನಾನು ಮೊದಲನೇ LLB ಅವರಿಗೆ ಕೆಲಸ ಮಾಡಿದೆ. ನಾನು ಸಂಪೂರ್ಣವಾಗಿ ಕ್ಲರಿಕಲ್ ವರ್ಕ್ ಅನ್ನು ಅಲ್ಲೇ ಕಲ್ತಿದ್ದೆ. 2ನೇ ವರ್ಷ 3ನೇ ವರ್ಷದ LLBಯಲ್ಲಿ ಗೌರವಾನ್ವಿತ ನಮ್ಮ KN ಸುಬ್ಬಾರೆಡ್ಡಿ ಸಾಹೇಬರು ಅವ್ರ ಹತ್ರ ರಾಜಕೀಯ ಕಲಿತೆ. 3ನೇ ಮೇಲೆ ವಕೀಲ ಆದ್ಮೇಲೆ ನಾನು ವಕೀಲಕ್ಕೆ ಕಲ್ತಿದ್ದು MP ನಾರಾಯಣ. ಇವತ್ತು ದಿವಸ 2-3 ಅಂಶಗಳನ್ನ ನಾನು ಕಲ್ತಿದ್ದಕ್ಕೆ ಇವತ್ತಿನ ದಿವಸ ಒಬ್ಬ ಲಾಯರ್ ಆಗಿ, ಒಬ್ಬ ಮನುಷ್ಯನಾಗಿ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ಒಬ್ಬರು ಸೀನಿಯರ್ ಇರ್ತಾರೆ. ನನ್ನ ಬದುಕಿನಲ್ಲಿ 3 ಜನ ತ್ರಿಮೂರ್ತಿಗಳು ನನ್ನ ಸೀನಿಯರ್ಸ್. ನನ್ನ ಆಫೀಸಲ್ಲಿ ಲೈಫ್ ಸ್ಟೈಲ್ ಫೋಟೋಸ್ ಇದಾವೆ ಅವ್ರು 3 ಜನ. ಸೊ ಹಾಗಾಗಿ ನಾನು ಇವತ್ತೇನಾದ್ರು ಸ್ವಲ್ಪ ಮಟ್ಟಿಗೆ ಉದ್ಧಾರ ಆಗಿದ್ದೀನಿ ಅಂದ್ರೆ, ನನ್ನ ಊಟ ಸಿಗ್ತಾ ಇದೆ ಅಂದ್ರೆ ನನ್ನ ತಂದೆ ತಾಯಿ ಮತ್ತು ನನ್ನ ತ್ರಿಮೂರ್ತಿ ಗುರುಗಳು. ಸೊ ಆ ಕಾರಣಕ್ಕೆ ನಾನು ಎಂದೂ ಸಹ ನನಗೆ ಯಾವುದೇ ವೇದಿಕೆಯಲ್ಲೂ ಸಹ ಈ ವಿಷಯವನ್ನು ನಾನು ಹೇಳಲಿಕ್ಕೆ ನಾನು ಮರೆಯೋದಿಲ್ಲ. ನನಗೆ ಗೊತ್ತಿದೆ ನನ್ನ ಬಗ್ಗೆ ನನ್ನ ಹೇಳ್ಬಿಟ್ಟು. ಹಾಗಾಗಿ ನನಗೆ ಇವತ್ತೊಂದು ಅವಕಾಶ ಕೊಟ್ಟರೆ ಈ ಪುಸ್ತಕವನ್ನು ರಿಲೀಸ್ ಮಾಡಲಿಕ್ಕೆ ಖಂಡಿತವಾಗಿ ನಾನು ಹೇಳ್ತಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅಡ್ವೊಕೇಟ್ಸ್ ಡೇ ಇಸ್ ಕಂಪ್ಲೀಟ್ಲಿ ಕೋಇನ್ಸಿಡೆಂಟ್. ಇಂಥ ದಿವಸ ಈ ಪುಸ್ತಕವನ್ನು ಬಿಡುಗಡೆ, ವೀರಪ್ಪ ಸಾಹೇಬರು ಕೈಯಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ ಅಂದ್ರೆ ನಾನು ನಿಜವಾಗ್ಲೂ ಸಹ ಅದನ್ನ ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ತೀನಿ. ನೇರವಾಗಿ ಮತ್ತು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ನನಗೆ ಸಹಾಯ ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ
ವಿಶೇಷವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್, ಸೀನಿಯರ್ಗೂ ಮತ್ತು ನನ್ನ ವೀರಪ್ಪ ಸರ್ಗೆ. 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಸಹ ವಂದಿಸ್ತಾ ಜೈ ಹಿಂದ್ ಜೈ ಕನ್ನಡ. Good afternoon to one and all present here. Happy Advocates Day. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಅತ್ಯಂತ ಸೌಮ್ಯ ಸ್ವಭಾವದವರಾದಂಥ ಜಸ್ಟಿಸ್ ಅನುಪ್ ಶಿವರಾಮನ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ದೆನ್ ಒನ್ ಆಫ್ ದ ಮೋಸ್ಟ್ ಟೆರರ್ ಜಡ್ಜ್, ನಮ್ಮೆಲ್ಲರನ್ನ ಭಯ ಹುಟ್ಟಿಸಿ ರಿಲೀಫ್ ಕೊಟ್ಟಂಥ ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್, ಯಾವಾಗಲೂ ವೈಟ್ ಆ್ಯಂಡ್ ವೈಟಲ್ಲಿ ಅವರು ಕವರ್ ಪಾಕಲಿಯಲ್ಲಿ ಗೇಟ್ ನಂಬರ್ 5 ಬರ್ತಾ ಇದ್ದದ್ದನ್ನು ನಾವೆಲ್ಲರೂ ಅಡ್ವೊಕೇಟ್ ಆಗಿದ್ದಾಗ ನೋಡಿ, ತದನಂತರ ಆ್ಯಸ್ ಎ ಜಡ್ಜ್ he is the role model, he is a disciplinarian. Not only he is disciplined, but also he expected the same from us. And you are the role model to thousands of lawyers, sir. Thank you very much for being part of this program.